ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಎಲ್ರಿಗೂ ನಮಸ್ಕಾರ ಕನ್ನಡ. ಬೆಂಗಳೂರಿನ ಕುರುಬ್ರಳ್ಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷತೆಗೆ ಕುರುಬ್ರಳ್ಳಿಯ ಬಸ್ ನಿಲ್ದಾಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡೋರು. ಅಭಿಮಾನಿಗಳು ಅವರಿಗೆ ತೋರುವ ಪ್ರೀತಿ ಗೌರವಕ್ಕೆ ಬೆಲೆ ಕಟ್ಟೋಕ್ಕಾಗಕ್ಕಿಲ್ಲ. ಅದಕ್ಕೆ ಅಲ್ವೇ ಅಣ್ಣವರು ಅಭಿಮಾನಿಗಳೇ ದೇವ್ರುಗಳು ಅಂತಂದಿದ್ದು, ಅಭಿಮಾನಿ ದೇವ್ರುಗಳೇ ಅಂತ ಕರೆದಿದ್ದು. ಈ ಬಸ್ ನಿಲ್ದಾಣದ ವಿಶೇಷತೆ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಿಸಿದ ಚಿತ್ರಪಟಗಳು ಅಲ್ಲದೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕನ್ನಡದ ಸಾಹಿತಿಗಳು ಕೂಡ ಇಲ್ಲಿ ಇದ್ದಾರೆ. ಈ ಒಂದು ಬಸ್ ನಿಲ್ದಾಣ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಅದು ಅಲ್ಲದೆ ನಗುಮುಖದ ಒಡೆಯ ನಮ್ಮ ಪುನೀತಣ್ಣ ಅವರ ಫೋಟೋ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗೈತೆ. ಅದು ಕೂಡ ಸಾಲಲ್ಲ ಅಂಥೇಳಿ ಅಭಿವೃದ್ಧಿಯ ಹರಿಕಾರರಾದಂಥ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಭಾವಚಿತ್ರ ಐತೆ. ಇನ್ನು ಇಲ್ಲಿನ ಜನಪ್ರಿಯ ಶಾಸಕರಾದಂಥ ಗೋಪಾಲಯ್ಯನವರ ಚಿತ್ರಪಟವೂ ಕೂಡ ಅಲ್ಲಿದೆ. ಅಣ್ಣವರ ಹುಟ್ಟುಹಬ್ಬದ ದಿನದಂದೇ ಬಸ್ ನಿಲ್ದಾಣ ಉದ್ಘಾಟನೆ ಆಗಿರೋದು ಭಾರಿ ಖುಷಿ. ಹಂಗೆ ನಮಗಂತೂ ತುಂಬ ಖುಷಿ ಕೊಡ್ತು ನೋಡಿ. ಇದು ಸಂಪೂರ್ಣ ಈ ಬಸ್ ನಿಲ್ದಾಣ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸರಿ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿನ ಕುರುಬ್ರಳ್ಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಸ್ ನಿಲ್ದಾಣ ತುಂಬ ಚೆನ್ನಾಗಿದೆ. ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಈ ಥರದ ಬಸ್ ನಿಲ್ದಾಣಗಳು ಎಲ್ಲ ಕಡೆಗೂ ಇರಬೇಕು. ಇದಲ್ವಾ ನಾವು ಕನ್ನಡಕ್ಕೆ ನಾವು ಕೊಡುವಂಥ ಗೌರವ. ಅದಲ್ಲದೆ ಮಯೂರ ವರ್ಮ ಅವರ ಭಾವಚಿತ್ರ ಅಂತೂ ತುಂಬ ಚೆನ್ನಾಗೈತೆ. ಈ ಥರ ಇದ್ದರೆ ನೋಡಪ್ಪ, ನಮ್ಮ ಕರ್ನಾಟಕದಲ್ಲಿ ನಾವುಗಳು ಇದ್ದಿದ್ದಕ್ಕೂ ಒಂದು ಸಾರ್ಥಕ ಅನಿಸುತ್ತೆ. ಜೈ ಕರ್ನಾಟಕ ಮಾತೆ. ಮುಂದಿನ ನನ್ನ